ಲೇ ಎಲ್ಲಿಗೆ ಬಂತಲ ರೈತರು ಹೋರಾಟ? ಇನ್ನು ರೋಡಲ್ಲೇ ಐತೆ ಕಣೆ. ರೈತರು ಡೆಡ್ ಲೈನ್ ಕೊಟ್ಟವ್ರೆ. ಅದು ಮುಗಿತು ಅಂದ್ಮೇಲೆ ಗಾಯಚಾರ ಬಿಡಿಸ್ತೀವಿ, ನೋಡ್ತಾ ಇರ್ರಿ ಅಂದೇವೆ ಕಣೆ. ಈ ನಮ್ಮ ಮುತ್ತು ರತ್ನಗಳು ಏನ್ ಮಾಡ್ತಾವಲ್ಲ? ನೋಡಪ್ಪ, ಹಿಂಗ್ ಮಾಡ್ತಾವೆ ನಿಮ್ಮ ಮುತ್ತು ರತ್ನಗಳು. ರೈತರ ಮುಗ್ಧತೆಯನ್ನ ಬಳಸ್ಕೊಂಡು ರೈತರಿಗೆ ತಪ್ಪು ಮಾಹಿತಿಯನ್ನ ನೀಡಿ ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದ್ರೂ ಕೂಡ, ಹೆಚ್ಚಾಗಿ ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದ್ರೂ ಕೂಡ ವಿರೋಧ ಪಕ್ಷದವರು ರಾಜಕಾರಣ ಮಾಡಲಿಕ್ಕೆ ಹೊರಟಿದ್ದಾರೆ. ಮಿಲ್ಲರ್ಸ್ ಜೊತೆಗೆ ಮಾತುಕತೆಯನ್ನ ಮಾಡಿ, ರೈತರ ಜೊತೆಗೆ ಮಾತುಕತೆಯನ್ನ ಮಾಡಿ ಸೂಕ್ತ ಸಂಧಾನವನ್ನು ಮಾಡಬೇಕು ಹೊರತಾಗಿ ಸುಮ್ಮನೆ ಸ್ಟೇಟ್ಮೆಂಟ್ ಕೊಟ್ಟು ಪರಿಸ್ಥಿತಿಯನ್ನ ಮತ್ತಷ್ಟು ಅವರು ಕೆಡಿಸುವಂತ ಪ್ರಯತ್ನವನ್ನ ಮಾಡಬಾರದು. ರಾಜ್ಯ ಸರ್ಕಾರ ಜವಾಬ್ದಾರಿಯಿಂದ ವರ್ತಿಸಬೇಕು. ಇವುಗಳು ಇನ್ನೂ ಒಬ್ರ ಮೇಲೊಬ್ರು ಗೂಬೆ ಕೂರಿಸ್ಕೊಂಡು ಓಡಾಡೋದನ್ನೇ ನಿಲ್ಸಿಲ್ವೇನ್ಲ? ಅವು ನಿಲ್ಸೋದಿಲ್ಲ ಕಣೆ. ಊರ್ ಮೇಲೆ ಊರ್ ಬಿದ್ರು ಶ್ಯಾಮಣ್ಣವ್ರ ಶರ್ಟ್ ಪ್ಯಾಂಟ್ಗೇನು ಅಂತವ. ಪಾಪ ರೈತರು ರೋಡಲ್ಲೇ ಮಲಗಿ ರೋಡಲ್ಲೇ ಹೇಳ್ತಾವೆ. ಅನ್ನದಾತನ್ನ ರೋಡಿಗೆ ತಂದು ಉದ್ಧಾರ ಆಗಿರೋ ಸರ್ಕಾರಗಳೇ ಇಲ್ಲ ಕಂಡ. ಅಂದಂಗೆ ರೈತರಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೋಗಿತ್ತಲ್ಲ ವಿಜಯೇಂದ್ರ, ಏನತ್ಲ? ಅದು ಬರ್ತಡೇ ದಿನ ಸುಮ್ಕೆ ಸ್ಕೋಪ್ ತಗೊಳಕ್ಕೆ ಹೋಗಿರ್ತಂತೆ ಕಣೆ. ನೋಡಿಲಿ, ಹಂಗಂತ ಎತ್ನಾಳೆ ಹೇಳ್ತೈತಿ. ಈಗ ವಿಜೇಂದ್ರ ಹೋಗಿ ಊದಿ ಒಂದು ರಾತ್ರಿ ಮಕ್ಕೊಂಡಾನ. ಅಮಿತ್ ಶಾ ಫೋನ್ ಬಂದಿತ್ತು, ಏನ ಪ್ರೀತಮ್ ಗೌಡನ್ನೇ ನೀ ಅಲ್ಲಿ ಮಾತಾಡು, ನಾ ಇಲ್ಲಿ ಮಾತಾಡ್ತೀನಿ. ಆ ರುದ್ರೇಶ ತಮೇಶ್ ಗೌಡ ನೀ ಒಳಗೆ ಕೂತು, ಹಲೋ ಮೈ ಅಮಿತ್ ಶಾ ಬಾತ್ ಕರ. हाँ बोलिए सर, आई एम थैंक यू सर, थैंक यू सर. 6 दिन से मैं ये फार्मर के साथ हैं. ಏನ್ ಹೇಳ್ತೈತೆ ಇದು? ವಿಜಯೇಂದ್ರನ್ ಬರ್ತಡೇ ದಿನ ಶಾ ಫೋನ್ ಮಾಡಿ ವಿಶ್ ಮಾಡಿತ್ತಂತೆ ಕಣೆ. ಆದ್ರೆ ಯತ್ನಾಳಿನ ಪ್ರಕಾರ ಆ ಫೋನ್ ಮಾಡಿದ್ದು ಶಾಲ್ವಂತೆ. ಪ್ರೀತಮ್ ಗೌಡ ಹೋಟ್ಲು ರೂಮಲ್ಲಿ ಕುಂತ್ಕೊಂಡು ಕಾಲ್ ಮಾಡಿತ್ತಂತೆ. ಅದನ್ನ ಶಾನೆ ಕಾಲ್ ಮಾಡೈತೆ ಅನ್ನಂಗೆ ವಿಜಯೇಂದ್ರ ಎಲ್ರ ಮುಂದೆ ಸ್ಕೋಪ್ ತಗತ್ತಂತೆ ಕಣೆ. जी प्रणाम सर, थैंक यू. प्रणाम सर, थैंक यू सर, थैंक यू. हाँ सर, इधर बेलगाम में प्रोटेस्ट चल रहा है सर फार्मर्स का. पिछले 6 दिन से उन्हीं के साथ हूँ सर. ಅವ ಒಳಗೆ ಕೂತು ಯಾವ ಮಾತಾಡೋನೋ ಗುರ್ತಿಲ್ಲ. ಅವ್ರು ಅಮಿತ್ ಶಾ ಅಂತರು ಅಲ್ಲ. ಈ ಪುಣ್ಯಾತ್ಮ ಹೇಳಿದ 6 ದಿವಸದಿಂದ ಅಲ್ಲೇ ಅದಾನ ಅಂತ ಹೇಳ್ಯಾನ. ಇದು ಇಲ್ಲೆಲ್ಲೋ ನಿಂತ್ಕೊಂಡು ಪೊಂಗಿ ಊದೋದ್ರ ಬದಲು ರೈತರು ಪರವಾಗಿ ಹೋರಾಡಿ ನ್ಯಾಯ ಕೊಡ್ಸಕ್ ಹೇಳ. ಇದು ಟಿಪ್ಪು ಜಯಂತಿ ಬೇಡ ಅಂತವ ಮಾತ್ರ ಕಣೆ ಸ್ಟ್ರೈಕ್ ಮಾಡೋದು. ರೈತರದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾ ಅಲ್ಲಿ ಹೋಗಿ ಏನು ವಾದ ಮಾಡ್ಬೇಕ್ರಿ? ಈಗ ಅಲ್ಲಿ ಹೋಗಿ ವಿಜೇಂದ್ರ ಬಂದಾರೆ, ಭಯಂಕರ ಡಿಮಾಂಡ್ ಆದ್ರು. ರಾತ್ರಿ ರೈತ ನಾಯಕ ಆಗ್ಯಾನ. ಹೆಂಗ್ ನೋಡಿದ್ರು ಅವ್ರು ಸಂಜೆ ಮುಂದೆ ಇಲ್ಲೇ ಬಂದು ಮತ್ತೆ ಬರ್ತಡೇ ಪಾರ್ಟಿ ಜೋರ ಆಚರಿಸಿ ಅಲ್ಲಿ ಮಕ್ಕೊಂಡಿದ್ದು. ತನ್ನ ಹುಟ್ಟುಹಬ್ಬ ಆಚರಣೆ ಮಾಡದಂತ ಧೀಮಂತ ನಾಯಕ, ರೈತ ನಾಯಕ ವಿಜೇಂದ್ರ ಅವರಿಗೆ ಭಾರಿ ಬೆಂಬಲ, ಯತ್ನಾಳ್ಗೆ ಭಾರಿ ಹಿನ್ನಡೆ. ಹೊಡ್ರಿ ಡಮ್ಮ 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 ಡಮ್. ಕಡೆ ಪಕ್ಷ ವಿಜಯ್ ಹೋಗಿ ರೈತರು ಪಕ್ಕ ಮನಿಕೊಂಡೈತೆ ಕಂಡ್ಲ. ಇದು ಬರೀ ಬುಲ್ಡೆ ಬುಡ್ಕೊಂಡು ಓಡಾಡ್ತದಿ. ವಿರೋಧ ಪಕ್ಷ ಮಾಡಬೇಕಾಗಿರೋ ಕೆಲಸನ ಒಂದಿನ ಮಾಡೈತಿಲ್ಲ. ಸಿದ್ದಣ್ಣನೋ DKಶಿನೋ ಒಂದೇ ಒಂದು ಪ್ರಶ್ನೆ ಮಾಡೈತಿಲ್ಲ. ಇದುವೇ ಅಡ್ಜಸ್ಟ್ಮೆಂಟ್ ರಾಜಕೀಯನೇ ಮಾಡ್ತಿರಂಗೈತೆ ಕನ್ನಡ್ಲ. ಶಿವನಿ ಶಂಭುಲಿಂಗ.